ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋನ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ನನಗೆ ಕೇಳುವಂಥ ಒಂದು ಕ್ವಶನ್ ಏನಂದರೆ, ನಿಮ್ಮ ಸ್ಕಿನ್ ಇಷ್ಟೊಂದು ಗ್ಲೋ ಆಗಿದೆ ಆ್ಯಂಡ್ ನಿಮ್ಮ ಮುಖದಲ್ಲಿ ಯಾವುದೇ ರೀತಿ ಪಿಂಪಲ್ಸ್ ಇಲ್ಲ, ಹೇಗೆ, ಮತ್ತು ನೀವೇನಾದರೂ ಕ್ರೀಮ್ನ ಬಳಸ್ತೀರಾ ಅಂತ ನಂಗೆ ತುಂಬ ಜನ, ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ನನಗೆ ಗೊತ್ತಿರೋರಾಗಿರ್ಬೋದು, ತುಂಬ ಜನ ತುಂಬ ಸಲ ಕೇಳಿದ್ದುಂಟು. ಬಟ್ ಇವತ್ತು ನನ್ನ ಸ್ಕಿನ್ ಗ್ಲೋ ಆಗಿರೋದಕ್ಕೆ, ನನ್ನ ಮುಖದಲ್ಲಿ ಪಿಂಪಲ್ ಬರದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳಿ, ನಾನು ನನ್ನ ಸ್ಕಿನ್ ಒಂದು ಸೀಕ್ರೆಟ್ ನಾನು ಏನು ಮಾಡ್ಕೊಳ್ತೀನಿ ಅನ್ನೋದನ್ನು, ಸ್ಕಿನ್ಗೆ ನಾನು ಏನೆಲ್ಲ ಹಚ್ಕೊಳ್ತೀನಿ ಅನ್ನೋದನ್ನ ಒಂದು ಸ್ಕಿನ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗುತ್ತೆ. ಕಡಿಮೆ ಪದಾರ್ಥಗಳು, ಅದು ಕೈಗೆಟ್ಕೋ ಪದಾರ್ಥಗಳನ್ನು ತಗೊಂಡು ನೀವು ನಿಮ್ಮ ಸ್ಕಿನ್ನನ್ನು ನೋಡಿ ಈ ಥರ ಪಳ ಹೊಳೆಯೋ ರೀತಿಯಲ್ಲಿ ನೀವು ಇಟ್ಕೊಳ್ಬೋದು. ಸೊ ಅಷ್ಟು ಚೆನ್ನಾಗಿ ನೀವು ಮನೇಲೆ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೊಳ್ಬೋದು. ಹೆಚ್ಚಿಗೆ ಪದಾರ್ಥ ಬೇಕಾಗಿಲ್ಲ ಆ್ಯಂಡ್ ಮಾರ್ಕೆಟಿಗೆ ಹೋಗಿ ತಗೊಂಬರ್ಬೇಕು ಅನ್ನೋ ಪರಿವೇ ಕೂಡ ಇರೋದಿಲ್ಲ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಮತ್ತು ನಿಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ನೀವು ನಿಮ್ಮ ಸ್ಕಿನ್ನನ್ನು ಗ್ಲೋ ಆಗಿಟ್ಕೋಬೋದು ಆ್ಯಂಡ್ ಕ್ರೀಮನ್ನು ನೀವು ಮನೇಲಿ ರೆಡಿ ಮಾಡ್ಕೊಳ್ಬೋದು. ಸೊ ಕೆಲವ್ರಿಗೆ ಸಮಯ ಇರಲ್ಲ ಅನ್ನೋರು ನೀವು ಕ್ರೀಮ್ ಕೂಡ ಬಳಸ್ಬೋದು. ಸೊ ಯುವರ್ ವಿಶಸ್, ಅದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ನಾನು ಒಂದೇನು ಹೇಳೋದಂದರೆ, ನಿಮ್ಮ ಸ್ಕಿನ್ ಟೋನ್ಗೆ ಏನು ಮ್ಯಾಚ್ ಆಗುತ್ತೆ ಅನ್ನೋದನ್ನ ನೀವು ಡಾಕ್ಟರ್ ಸಜೆಷನ್ ತಗೊಂಡು ಕ್ರೀಮ್ಗಳನ್ನು ಬಳಸಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಒಂದು ಸ್ಕಿನ್ ಕೇರ್ ರುಟೀನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ. ಹೋಮ್ ರೆಮಿಡಿ ಸ್ಕಿನ್ ಕೇರ್ಗೆ ಏನು ನಾನು ಮಾಡ್ಕೊಳ್ತೀನಿ ಅನ್ನೋದನ್ನ ಇವತ್ತು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಬರೋಣ ಏನೆಲ್ಲ ಹಾಕ್ತೀನಿ, ಏನೆಲ್ಲ ವಸ್ತುಗಳನ್ನು ಬಳಸಿ ನಾನು ಸ್ಕಿನ್ಗೆ ಒಂದು ಫೇಸ್ ಪ್ಯಾಕನ್ನು ಮಾಡ್ಕೊಳ್ತೀನಿ ಅಂಥೇಳಿ ನಾನು ತೋರಿಸ್ಕೊಡ್ತೀನಿ. ಈಗ ನಾನೊಂದು ಬೌಲ್ ತೊಗೊಂಡು ಒಂದು ಅರ್ಧ ಕಪ್ಪಷ್ಟು, ಚಿಕ್ಕ ಕಪ್ಪಲ್ಲಿ, ಟೀ ಕುಡಿಯೋ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಒನ್ ಟೈಮು ಮಾಡ್ಕೊಳ್ಳೋದಿದ್ರೆ ಕಡಿಮೆಗೆ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಅಥವಾ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತಗೊಳ್ಳಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅರಿಶಿಣದ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಅರಿಶಿಣದ ಪೌಡ್ರ್ ಬೇಕಾದರೆ ಇನ್ನೊಂಚೂರು ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಜೇನುತುಪ್ಪ ಒಂದು ಸ್ಕಿನ್ಗೆ ಒಂದು ಒಳ್ಳೆ ಒಂದು ಗ್ಲೋನ ಕೊಡುತ್ತೆ, ಹಾಗಾಗಿ ನಾವು ಜೇನುತುಪ್ಪನ ಇದಕ್ಕೆ ಬಳಸಲೇಬೇಕು. ಆ್ಯಂಡ್ ಅದಾದ ಮೇಲೆ ನಾನು ಇದಕ್ಕೆ ಬೇಕಾದಷ್ಟು, ಅಂದರೆ ಒಂದು ಕ್ರೀಮಿ ಪೇಸ್ಟ್ಗೆ ಬರೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲನ್ನು, ಅಂದರೆ ಚಿಲ್ಲಾಗಿರುವಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಕಾಯ್ದಿರುವಂಥ ಹಾಲನ್ನು ಹಾಕ್ಕೊಳ್ಬಾರ್ದು, ತಣ್ಣಗಿರುವಂಥ ಹಾಲನ್ನೇ ಹಾಕ್ಕೊಳ್ಬೇಕು. ಸೊ ಈಗ ಒಂದು ಪೇಸ್ಟು ಕನ್ಸಿಸ್ಟೆನ್ಸಿ ಬರೋ ಅಷ್ಟರ ಮಟ್ಟಿಗೆ ನಾವು ಆ ಹಾಲನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕು. ಈಗ ನಾನು ಇದನ್ನು ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಗಟ್ಟಿ ಆದರೆ ಇನ್ನೊಂದು ಸ್ವಲ್ಪ ಹಾಲನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಸೊ ನಾನೀಗ ಇಲ್ಲಿ ಮತ್ತೆ ಸ್ವಲ್ಪ ಹಾಲನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಬೇಕಿದ್ರೆ ನೀವು ಕಡಲೆ ಹಿಟ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕೂಡ ನೀವು ಹಾಕ್ಕೊಳ್ಬೋದು. ಇಲ್ಲಾಂದರೆ ಇಷ್ಟನ್ನೇ ಮಾತ್ರ ನೀವು ಹಾಕ್ಕೊಂಡು ಈ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಈಗ ಪೇಸ್ಟು ನಿಮಗೆ ರೆಡಿಯಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ತುಂಬ ಗಟ್ಟಿ ಆದರೆ ನೀವು ಅಪ್ಲೈ ಮಾಡಿದ ಮೇಲೂ ಕೂಡ ಇದು ಗಟ್ಟಿಯಾಗುತ್ತೆ, ಯಾಕಂದರೆ ಅಕ್ಕಿ ಹಿಟ್ಟು ಇರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ. ಸ್ವಲ್ಪ ತೆಳು ಆಗೇ ಇರಬೇಕು ಈ ಪೇಸ್ಟು. ಈ ಥರ ಮಾಡ್ಕೊಳ್ಳಿ. ಈಗ ಪೇಸ್ಟ್ ರೆಡಿ ಆಯಿತು, ಅಪ್ಲೈ ಮಾಡೋದು ಹೇಗೋ ಅಂತ ನೋಡೋಣ. ಸೊ ಈಗ ಕ್ರೀಮ್ ರೆಡಿ ಆಗಿದೆ. ಇದು ಹೋಮ್ ರೆಮಿಡಿ. ಸೊ ಖಂಡಿತ ಟ್ರೈ ಮಾಡಿ. ಖರ್ಚಿಲ್ಲ ಆ್ಯಂಡ್ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಗ್ಲೋ ಆಗಲಿಕ್ಕೆ, ನಿಮ್ಮ ಫೇಸ್ ಚೆನ್ನಾಗಿರ್ಲಿಕ್ಕೆ, ನಿಮಗೆ ಪಿಂಪಲ್ಸ್ ಅವಾಯ್ಡ್ ಆಗಲಿಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ. ನನ್ನ ಮುಖದಲ್ಲಿ ಎಲ್ಲೂ ಕೂಡ ಒಂದು ಪಿಂಪಲ್ ಕಾಣಿಸಲ್ಲ. ನಿಮಗೆ ಸ್ವಲ್ಪ ಡಾರ್ಕ್ ಸರ್ಕಲ್ ಬಂದಿದೆ, ಯಾಕೆಂದರೆ ನನಗೆ ನಿದ್ದೆ ಕಡಿಮೆ. ಸೊ ಬೇಗ ನಿದ್ದೆ ಬರಲ್ಲ, ನನಗೆ ಟೈಮ್ ತಗೊಳುತ್ತೆ ಆ್ಯಂಡ್ ಬೇಗ ಎದ್ದೇಳ್ತೀನಿ. ಹಾಗಾಗಿ ನಿದ್ದೆಯಿಂದಾಗಿ ಸ್ವಲ್ಪ ಡಾರ್ಕ್ ಸರ್ಕಲ್ ಬಿಟ್ಟರೆ ಇನ್ಯಾವುದೇ ರೀತಿ ನನಗೆ ಪಿಂಪಲ್ಸು ಅದೆಲ್ಲ ಏನೂ ಇಲ್ಲ. ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ ಆ್ಯಂಡ್ ತುಂಬಾ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ಸೊ ಇದನ್ನು ನೀವು ಖಂಡಿತ ಟ್ರೈ ಮಾಡಿ. ಸೊ ಈಗ ಇದು ಈ ಥರ ಪೇಸ್ಟ್ ಥರ ಬರಬೇಕು. ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ, ಯಾಕಂದರೆ ಇದು ಹಚ್ಚೆ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಗಟ್ಟಿ ಆಗುತ್ತೆ ಆ್ಯಂಡ್ ಮುಖದಲ್ಲಿರೋಂಥ ಡಸ್ಟ್ ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ಹಾಗಾಗಿ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನಿಮಗೆ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ. ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂಥೇಳಿ ನಾನು ತೋರಿಸ್ತಾ ಹೋಗ್ತೀನಿ. ಏನಿಲ್ಲ, ಸಿಂಪಲ್ ನೀವು ಹೇಗೆ ಕ್ರೀಮ್ಗಳನ್ನೆಲ್ಲ ಮುಖಕ್ಕೆ ಹಚ್ಕೋತೀರೋ ಅದೇ ರೀತಿಯಲ್ಲಿ ಇದನ್ನು ಹಚ್ಕೊಂಡು ಒಂದು ಸ್ಮಾರ್ಟಾಗಿ ಅಂದರೆ ತುಂಬ ರಬ್ ಮಾಡಬಾರ್ದು,
ಸ್ವಲ್ಪ ನೈಸಾಗಿ ಒಂದು ಮಸಾಜ್ ಕೊಡಬೇಕು ಫೇಸ್ಗೆ. ಇಲ್ಲಾಂದರೆ ತುಂಬ ರಫ್ ಆಗಿ ಉಜ್ಜುತ್ತಾ ಹೋದರೆ ಸ್ಕಿನ್ನು ಹಾಳಾಗುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಬೇಕು. ಹೇಗೆ ಮಾಡೋದು ಅಂತ ಈಗ ನೋಡ್ಕೊಂಬರೋಣ. ಸೊ ಈಗ ನಾನು ಹೇಗೆ ಅಪ್ಲೈ ಮಾಡ್ಕೋತೀನಿ, ಹೇಗೆ ಮಸಾಜ್ ಮಾಡ್ತೀನಿ, ಎಷ್ಟೊತ್ತು ಮಾಡ್ತೀನಿ ಅಂತ ನಿಮಗೆ ಹೇಳ್ತೀನಿ. ಸೊ ಬಿಂದಿ ಎಲ್ಲ ರಿಮೂವ್ ಮಾಡ್ತೀನಿ. ಏನಿಲ್ಲ, ಜಸ್ಟ್ ನಿಮ್ಮ ಫಿಂಗರ್ ಸಹಾಯದಿಂದ ಈ ಥರ ಇದನ್ನು ತಗೊಂಡೀಗ ಅಪ್ಲೈ ಮಾಡ್ತಾ ಹೋಗಬೇಕು. ಇವನ್ ನೀವು ಕತ್ತಿ ಕೂಡ ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು. ಸೊ ಫಸ್ಟ್ ಈ ತರ ಅಪ್ಲೈ ಮಾಡ್ಕೋಬೇಕು. ಲೈಟಾಗಿ ಒಂದು ಲೇಯರ್ ಬರೋ ತರ ಅಪ್ಲೈ ಮಾಡ್ಕೊಳ್ಬೇಕು. ಸೊ ಈಗ ಅಪ್ಲೈ ಮಾಡ್ಕೊಂಡಾಗಿದೆ. ಇವನ್ ಕತ್ತಿ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಬಟ್ ತಲೆ ಸ್ನಾನ ಮಾಡೋಕ್ಕೂ ಮುಂಚೆ ನೀವು ಫುಲ್ ಕತ್ತಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲ ನಾವು ಬರೀ ಮುಖ ವಾಶ್ ಮಾಡಬೇಕು ಅಂದರೆ ನೀವು ಫೇಸಿಗೆ ಮಾತ್ರ ಅಪ್ಲೈ ಮಾಡ್ಕೊಳ್ಳಿ. ಸೊ ಈಗ ನಾನು ಫೇಸಿಗೆ ಮಾತ್ರ ಅಪ್ಲೈ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸೊ 1 ಲೇಯರ್ ಅಪ್ಲೈ ಆಗಿದೆ. ಇವಾಗ ಹೇಗೆ ಮಸಾಜ್ ಕೊಡಬೇಕು ಅಂತ ನಾನು ಹೇಳ್ತೀನಿ. ಫಿಂಗರ್ ಸಹಾಯದಿಂದ ತುಂಬ ರಫ್ ಆಗಿ ಉಜ್ಜಕ್ಕೆ ಹೋಗ್ಬೇಡಿ. ಸ್ಕಿನ್ ಟೋನ್ ಹಾಳಾಗುತ್ತೆ, ಸ್ಕಿನ್ ಹಾಳಾಗುತ್ತೆ, ತುಂಬ ಒಂಥರ ರಫ್ ಆಗುತ್ತೆ ಸ್ಕಿನ್ನು. ಸೊ ಲೈಟಾಗಿ ಒಂದು ಮಸಾಜ್ ಕೊಡಿ. ಯಾವ ಥರ ಅಂದರೆ 4 ಫಿಂಗರ್ ಸಹಾಯ ತಗೊಳ್ಳಿ, 4 ಫಿಂಗರ್ದು. ಸೊ ಈ 4 ಫಿಂಗರ್ ಸಹಾಯದಿಂದ ಈ ರೀತಿ ಕಣ್ಣೊಳಗಡೆ ಎಲ್ಲ ಹೋಗದೆ ಇರೋ ಥರ ನೋಡ್ಕೊಳ್ಳಿ. ಆದಷ್ಟು ಹುಷಾರಾಗಿ ಮಸಾಜ್ ಮಾಡ್ಕೊಳ್ಬೇಕು. ಅರಿಶಿನ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ. ಸೊ ನಮ್ಮ ಹಿಂದಿನ ಕಾಲದಲ್ಲಿ ಮೆಚೂರ್ಡ್ ಆದಾಗ ಆಗಿರ್ಬೋದು, ಬಾಣಂತಿಯರಿಗಾಗಿರ್ಬೋದು, ಸೊ ಮದುವೆಗೆ ಮುಂಚೆ ಮದುಮಗಳಿಗೆ ಅರಿಶಿನ ಅಂದರೆ ಅರಿಶಿನದ ಬೇರನ್ನ ನೆನೆಸಿ ಅದನ್ನು ಕಲ್ಲಲ್ಲಿ ಅರ್ದು ಹಚ್ತಿದ್ರು. ಯಾಕಂದರೆ ಸ್ಕಿನ್ ಗ್ಲೋ ಬರುತ್ತೆ ಆ್ಯಂಡ್ ಬಿಳುಪು ಅಂದರೆ ವೈಟ್ ಆಗ್ತಾರೆ ಅಂಥೇಳಿ. ಸೊ ಹಾಗಾಗಿ ನಾವು ದುಡ್ಡು ಕೊಟ್ಟು ಮತ್ತೆ ನಮ್ಮ ಸ್ಕಿನ್ನನ್ನು ಹಾಳು ಮಾಡ್ಕೊಳ್ಳುವಂತಹ ಕ್ರೀಮ್ಗಳು ತಗೊಳ್ಳೋ ಬದಲು ಸ್ವಲ್ಪ ನಮಗೋಸ್ಕರ ಸೆಲ್ಫ್ ಲವ್ ಅಂತೀವಲ್ವ, ನಮಗೋಸ್ಕರ ನಾವು ಸಮಯ ಮಾಡಿಕೊಂಡು ಈ ಥರದ ರೆಮಿಡಿಗಳನ್ನು ಟ್ರೈ ಮಾಡಿ. ಯಾವುದನ್ನು ಕೂಡ ಸುಮ್ಮನೆ ಮಾಡಿಲ್ಲ ನಮ್ಮ ಹಿರಿಯರು. ಸೊ ಪ್ರತಿಯೊಂದರಲ್ಲೂ ಸೈಂಟಿಫಿಕ್ ರೀಸನ್ ಇರುತ್ತೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಬಟ್ ಹೋಮ್ ರೆಮಿಡೀಸ್ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಹಾಗಂತ ನೀವು ಕ್ರೀಮ್ ತಗೊಳ್ಳೇಬೇಡಿ ಅಂತ ನಾನು ಹೇಳಲ್ಲ. ಅದು ನಿಮ್ಮ ಇಷ್ಟ, ನಿಮಗೆ ಬಿಟ್ಟಿದ್ದು. ಯಾಕಂದರೆ ಕ್ರೀಮ್ ತಗೊಳ್ಳೋದು ತಪ್ಪು ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಬಟ್ ತಗೊಳ್ಳೋಕ್ಕೂ ಮುಂಚೆ ನಿಮ್ಮ ಸ್ಕಿನ್ ಟೋನ್ ನೋಡ್ಕೊಳ್ಳಿ ಆ್ಯಂಡ್ ಡಾಕ್ಟರ್ ಸಜೆಷನ್ ತಗೊಳ್ಳಿ. ಜಾಸ್ತಿ ಪಿಗ್ಮೆಂಟೇಷನ್ ಇದೆಯಾ ಅಥವಾ ನಿಮಗೆ ಜಾಸ್ತಿ ಪಿಂಪಲ್ಸ್ ಬರ್ತಾ ಇದೆಯಾ, ಅದೆಲ್ಲವನ್ನು ನೋಡಿಕೊಂಡು ನೀವು ನಿಮ್ಮ ಸ್ಕಿನ್ ಕೇರ್ ಡಾಕ್ಟರ್ ಹತ್ರ ತೋರಿಸ್ಕೊಂಡು ನೀವು ಅವ್ರು ಸಜೆಸ್ಟ್ ಮಾಡಿರೋ ತಗೊಳ್ಳಿ. ಯಾವುದೋ ಯೂಟ್ಯೂಬಲ್ಲಿ ಯಾವುದ್ಯಾವುದೋ ಕ್ರೀಮ್ ಹೇಳ್ತಾರೆ ಅಂತ ತಗೊಳಕ್ಕೆ ಹೋಗ್ಬಿಡಿ. ಸಾಧ್ಯವಾದರೆ ಈ ಥರದ ಮನೆ ಮದ್ದುಗಳನ್ನು ಟ್ರೈ ಮಾಡಿ. ಇದರಲ್ಲಿ ನಿಮ್ಗೆ ಯಾವುದೇ ರೀತಿ ಕೆಮಿಕಲ್ ಇರಲ್ಲ, ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟು ಆಗೋದಿಲ್ಲ. ಬಟ್ ಯಾವುದೋ ಕ್ರೀಮ್ಗಳನ್ನು ಯಾರೋ ಸಜೆಸ್ಟ್ ಮಾಡಿದ್ದನ್ನು ತಕ್ಷಣ ನೀವು ನಂಬಿ ತಗೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಅದು ತುಂಬಾ ಅಪಾಯಕಾರಿ. ಆ್ಯಂಡ್ ನಿಮ್ಮ ಸ್ಕಿನ್ ಟೋನ್ ನೋಡ್ಕೊಳ್ಳಿ, ನಿಮ್ಮ ಡಾಕ್ಟರ್ ಹತ್ರ ಸಜೆಷನ್ ತಗೊಂಡು ನೀವು ಯೂಸ್ ಮಾಡಿ. ಇದೇ ರೀತಿ ಈಗ ನಾನು ಮಾಡಿದ್ನಲ್ವ, ಈ ಥರ ಒಂದು 5 ರಿಂದ 10 ನಿಮಿಷ ನೀವು ಮಸಾಜ್ ಮಾಡ್ತಾ ಬಂದರೆ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ನಿಮ್ಮ ಸ್ಕಿನ್ ಟೋನ್ ಚೆನ್ನಾಗಿರುತ್ತೆ ಆ್ಯಂಡ್ ಪಿಂಪಲ್ಸ್ ಅವಾಯ್ಡ್ ಆಗುತ್ತೆ. ಮತ್ತು ಬ್ಲ್ಯಾಕ್ ಆಗಿರೋರು ಸ್ವಲ್ಪ ವೈಟ್ನಿಂಗ್ ಕೂಡ ಬರುತ್ತೆ ಸ್ಕಿನ್ನು. ಖಂಡಿತ ಇದನ್ನು ಟ್ರೈ ಮಾಡಿ. ನಾನು ಇವಾಗ ಇನ್ನೊಂದು 5 ನಿಮಿಷ ಕಂಟಿನ್ಯೂ ಮಸಾಜ್ ಮಾಡ್ಕೊಂಡ್ಬಿಟ್ಟು ಫೇಸ್ ವಾಶ್ ಮಾಡಿ ನಿಮಗೆ ತೋರಿಸ್ತೀನಿ. ಒಂದೇ ದಿನಕ್ಕೆ ರಿಸಲ್ಟ್ ಬರುತ್ತಾ? ಖಂಡಿತ ಬರಲ್ಲ. ಎವ್ರಿ ವೀಕ್ಲಿ ಟ್ವೈಸ್ ಆದರೂ ನೀವು ಮಾಡ್ತಾ ಬನ್ನಿ. 2 ಡೇಸು ಮಾಡಿದರೆ ಖಂಡಿತ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಅದರಲ್ಲಿ ಡೌಟೇ ಇಲ್ಲ. ಫ್ರೆಶ್ ಆಗಿ ಮಾಡ್ಕೊಳ್ಳಿ, ಫ್ರೆಶ್ ಆಗಿ ನಿಮ್ಮ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಅದು ನಿಮ್ಮ ಫೇಸ್ ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ತುಂಬ ದಿನ ಸ್ಟೋರ್ ಮಾಡಿಡೋದೆಲ್ಲ ಮಾಡಿಬಿಡಿ. ಈಸಿಯಾಗಿ ಮಾಡ್ಕೊಳ್ಳೋದು ಏನು ತುಂಬ ಸಮಯ ಹಿಡಿಯಲ್ಲ. ಹಾಗಾಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡೋಕ್ಕೂ ಒಂದು 10 ನಿಮಿಷ ಮುಂಚೆ ನೀವು ರೆಡಿ ಮಾಡಿಕೊಂಡ್ರು ಆಯಿತು. ಸೊ ಆದಷ್ಟು ನ್ಯಾಚುರಲ್ ಆಗಿ ಆ ಕ್ಷಣಕ್ಕೆ ಎಷ್ಟು ಬೇಕೋ ಅಷ್ಟು ಫ್ರೆಶ್ ಆಗಿ ನೀವು ಈ ಒಂದು ಹೋಮ್ ರೆಮಿಡಿನ ಮಾಡಿಕೊಂಡು ಟ್ರೈ ಮಾಡ್ಕೊಳ್ಳಿ. ಈಗ ನಾನು ಇನ್ನೊಂದು 5 ನಿಮಿಷ ಮಸಾಜ್ ಕೊಟ್ಕೊಳ್ತೀನಿ. ಅದಾದ ನಂತರ ನಾನು ಫೇಸ್ ವಾಶನ್ನು ಮಾಡಿಬಿಟ್ಟು ಸ್ಕಿನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ.
ಆಚೆ ಸುತ್ತಾಡ್ತಾ ಇರ್ತೀವಿ, ಸೊ ಟ್ಯಾನ್ ಆಗಿರುತ್ತೆ ಫೇಸು ಆ್ಯಂಡ್ ಡಸ್ಟ್ ಎಲ್ಲ ಕುತ್ಕೊಂಡಿರುತ್ತೆ, ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಆಯಿಲಿ ಫೇಸ್ ಇದ್ರೂ ಕೂಡ ನಮಗೆ ಅದು ಅವಾಯ್ಡ್ ಆಗುತ್ತೆ. ಸೊ ಖಂಡಿತ ನೀವು ಟ್ರೈ ಮಾಡಿ. ನಿಮಗೆ 2 ಮಂತ್ 3 ಮಂತ್ ನೀವು ಕಂಟಿನ್ಯೂ ಟ್ರೈ ಮಾಡಿಬಿಟ್ರೆ ನಿಮಗೆ ಖಂಡಿತವಾಗ್ಲೂ ಗುಡ್ ರಿಸಲ್ಟ್ ಸಿಗುತ್ತೆ. ಸೊ ಈಗ ನಾನು ಮಸಾಜ್ ಕೊಟ್ಕೊಳ್ತೀನಿ. ಓಕೆ, ಈ ತರ ನೀವು 5 ರಿಂದ 10 ನಿಮಿಷ ನೈಸಾಗಿ ಮಸಾಜ್ ಮಾಡಿ. ಸೊ ಇದು ಸ್ವಲ್ಪ ಡ್ರೈ ಆದಮೇಲೆ ತುಂಬಾ ಗಟ್ಟಿಯಾಗಿ ಹಿಡ್ಕೊಂಡಂಗೆ ಆಗುತ್ತೆ. ತಕ್ಷಣ ನೀರು ಹಾಕಕ್ಕೆ ಹೋಗ್ಬೇಡಿ. ಫಸ್ಟ್ ಲೈಟಾಗಿ ಎಲ್ಲಾನು ಗಟ್ಟಿಯಾಗಿರೋ ಒಂದು ಪೇಸ್ಟನ್ನೆಲ್ಲ ಉದುರಿಸ್ಕೊಳ್ತಾ ಬನ್ನಿ. ಈ ತರ ನೀವು ಆಪೋಸಿಟ್ ಸೈಡಲ್ಲಿ ರಿಮೂವ್ ಮಾಡ್ತಾ ಇದ್ರೆ ಅದು ಗಟ್ಟಿ ಆದ್ಮೇಲೆ ಉದುರ್ಕೊಂಡು ಹೋಗುತ್ತೆ. ಆಮೇಲೆ ಮತ್ತೆ ಯಾವ ತರ ಫೇಸ್ ವಾಶ್ನ ನೀವು ಮಾಡಬೇಕು ಅಂದ್ರೆ, ತುಂಬಾ ಬೆಚ್ಚಗೂ ಇರಬಾರ್ದು, ತುಂಬಾ ಚಳಿ ನೀರು ಇರಬಾರ್ದು. ಉಗುರು ಬೆಚ್ಚಗೆ ನೀರಲ್ಲಿ ಯಾವಾಗಲೂ ಮುಖವನ್ನ ಉಗುರು ಬೆಚ್ಚಗೆ ನೀರಲ್ಲಿ ವಾಶ್ ಮಾಡಿ. ಸೊ ಆವಾಗ ನಿಮ್ಮ ಸ್ಕಿನ್, ನಿಮ್ಮ ಫೇಸಲ್ಲಿರುವಂಥ ಒಂದು ಅಲರ್ಜಿ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮಗೆ ಅದು ಅವಾಯ್ಡ್ ಆಗ್ತಾ ಹೋಗುತ್ತೆ. ಸೊ ತುಂಬ ಬಿಸಿ ನೀರನ್ನು ಮುಖಕ್ಕೆ ಹಾಕೊಳ್ಬಾರ್ದು. ತುಂಬ ರಫ್ ಆಗಿ ನಾವು ಟವಲಿಂದ ಉಜ್ಜೋದು ಅದೆಲ್ಲವೂ ಮಾಡಲೇಬಾರ್ದು. ಸೊ ಸ್ಕಿನ್ ತುಂಬ ಸೂಕ್ಷ್ಮವಾಗಿರೋದ್ರಿಂದ, ಅದು ಹೆಣ್ಮಕ್ಳ ಸ್ಕಿನ್ ತುಂಬಾನೇ ನೈಸ್ ಆಗಿರುತ್ತೆ ಆ್ಯಂಡ್ ಸ್ಮೂತ್ ಆಗಿರುತ್ತೆ. ಹಾಗಾಗಿ ರಫ್ ಆಗಿ ನಾವು ಯಾವುದೇ ರೀತಿ ಮಸಾಜ್ ಮಾಡೋದಾಗಿರ್ಬೋದು ಅದು ಯಾವುದನ್ನು ಕೂಡ ಮಾಡಬಾರ್ದು. ಹಾಗಾಗಿ ಸ್ವಲ್ಪ ಲೈಟಾಗಿ ಬಿಸಿ ಇರೋವಂಥ ನೀರನ್ನು ಯೂಸ್ ಮಾಡಿ ಫೇಸ್ ವಾಶ್ನ ಮಾಡಿ. ನಿಮ್ಮ ಫೇಸ್ ಕೂಡ ತುಂಬಾ ಕ್ಲಿಯರ್ ಆಗಿರುತ್ತೆ. ಸೊ ಈಗ ನಾನು ಒಂದು 5 ನಿಮಿಷ ಎದ್ಬಿಟ್ಟು ಡ್ರೈ ಆದಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ಸಿಗ್ತೀನಿ. ಏನು ತಕ್ಷಣ ಬೆಳಗಾಗ್ಬಿಡ್ತೀನಿ ಅಂತಲ್ಲ. ಸೊ ನಿಮಗೆ ಅದು ಖಂಡಿತ ಟ್ರೈ ಮಾಡ್ತಾ ಮಾಡ್ತಾ ನಿಮ್ಮ ಸ್ಕಿನ್ನು ಚೆನ್ನಾಗಿರುತ್ತೆ, ಪಿಂಪಲ್ಸ್ ಅವಾಯ್ಡ್ ಆಗುತ್ತೆ. ಬೇಕಾದರೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಸೊ ಈಗ ನಾನು ಆಮೇಲೆ ನಿಮಗೆ ಸಿಗ್ತೀನಿ, ವಿಡಿಯೋ ಸ್ಕಿಪ್ ಮಾಡ್ಬಿಡಿ. ಸೊ ಇವಾಗ ಒಂದು 5-10 ನಿಮಿಷ ಮಸಾಜ್ ಮಾಡಾದ್ಮೇಲೆ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ನೋಡ್ತಾ ಇರ್ಬೋದು ಸ್ವಲ್ಪ ಎಷ್ಟು ಕ್ಲಿಯರ್ ಆಗಿರುತ್ತೆ ಸ್ಕಿನ್ನು. ಸೊ ಖಂಡಿತ ವರ್ಕ್ ಆಗುತ್ತೆ. 1 ಡೇಗೆ ಯಾವುದು ಕೂಡ ಆಗಲ್ಲ. ಸೊ ನೀವು ಅದನ್ನ ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದರೆ ಮಾತ್ರ ನಿಮಗೆ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ. ಇನ್ನೊಂದು ಹೇಳೋದು ಮರ್ತೋದೆ, ಇದನ್ನ ಹುಡುಗಿರು ಮಾತ್ರ ಬಳಸ್ಬೇಕಾ ಅಥವಾ ಹೆಣ್ಮಕ್ಳು ಮಾತ್ರ ಯೂಸ್ ಮಾಡಬೇಕಾ ಅಂತ ನಿಮಗೆ ಡೌಟ್ ಇರ್ಬೋದು. ಸೊ ನೆವರ್, ಬರೀ ಹೆಣ್ಮಕ್ಳು ಅಷ್ಟೇ ಅಲ್ಲ, ಗಂಡ್ಮಕ್ಳು ಕೂಡ ನೀವು ಇದನ್ನ ಟ್ರೈ ಮಾಡಿ. ಯಾವುದೇ ರೀತಿ ಎಫೆಕ್ಟ್ ಅನ್ನೋದು ಇರೋದಿಲ್ಲ, ಸೈಡ್ ಎಫೆಕ್ಟ್ ನಿಮ್ಗೆ ಯಾವುದೇ ರೀತಿ ಬರೋದಿಲ್ಲ. ಹೆಣ್ಮಕ್ಳು ಕೂಡ ಈ ಒಂದು ಫೇಸ್ ಪ್ಯಾಕನ್ನು ಟ್ರೈ ಮಾಡ್ಬೋದು, ಖಂಡಿತ ಟ್ರೈ ಮಾಡಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೇ ನೋಡ್ತಾ ಇರ್ಬೋದು ನೀವು ಡಿಫ್ರೆನ್ಸು. ಫಸ್ಟು ವಿಡಿಯೋ ಮಾಡುವಾಗ ಹೇಗಿತ್ತು ಸ್ಕಿನ್ನು, ಇವಾಗ ಅದು ಮಸಾಜ್ ಮಾಡಾದ್ಮೇಲೆ ಯಾವ ಥರ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇದೇ ಥರ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಗ್ಲೋ ಸ್ಕಿನ್ನು ಅಥವಾ ಒಂದು ಒಳ್ಳೆ ಗ್ಲೋ ಆಗಿರುವಂಥ ಫೇಸು ನಿಮ್ದಾಗುತ್ತೆ ಅಂತ ಹೇಳ್ತಾ, ಖಂಡಿತ ಇವತ್ತಿನ ವಿಡಿಯೋ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದರೆ ಬೇರೆಯವರಿಗೆ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇದೇ ರೀತಿ ನನಗೆ ಸಪೋರ್ಟ್ ಕೊಡ್ತಾ ಇರಿ. ಇನ್ನು ನೆಕ್ಸ್ಟು ಒಳ್ಳೊಳ್ಳೆ ಹೋಮ್ ರೆಮಿಡಿ, ನಾನು ಆದಷ್ಟು ಹೇರ್ಸ್ ಪ್ಯಾಕ್ ಆಗಿರ್ಬೋದು ಪ್ರತಿಯೊಂದು ಸ್ವಲ್ಪ ಆದಷ್ಟು ನಾನು ಅಂಗಡಿಯಿಂದ ತಂದು ಯಾವುದನ್ನು ಹಚ್ಕೊಳ್ಳಲ್ಲ. ಸೊ ಮನೆಯಲ್ಲೇ ಹೋಮ್ ರೆಮಿಡಿಗಳನ್ನೇ ಆದಷ್ಟು ನಾವು ಟ್ರೈ ಮಾಡೋದು. ನನಗೇನು ಗೊತ್ತಿದೆಯೋ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೊಂದು ಹೊಸ ವಿಡಿಯೋಲಿ ಮತ್ತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರಾದರೂ ಇದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡೋದು ಮರಿಲೇಬೇಡಿ. ಲೈಕ್ ಕೊಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.